ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಅವರ ಪತ್ನಿ. ಎಸ್ ಟಬು ಅವರು ಸಂಜಯ್ ನಗರ ಠಾಣೆಗೆ ಹಾಜರಾಗಿ ಖುದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅಂತ ಹೇಳಿದರು. ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅಂತ ಹೇಳಿದ್ದಂಥ ಯತ್ನಾಳ್ಗೆ ಸಂಕಷ್ಟ ಎದುರಾಗಿದೆ. ಟಬುರಾವ್ ಈಗ ದೂರು ದಾಖಲು ಮಾಡಿದ್ದಾರೆ. ಮಾತ್ರ ಅಲ್ಲ, ಬಸನಗೌಡ ಪಾಟೀಲ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ ಟಬು ಹೇಳ್ಕೊಂಡಿದ್ದಾರೆ. ನಾನು ರಾಜಕೀಯದಲ್ಲಿಲ್ಲ, ನನಗೂ ರಾಜಕೀಯ ಸಂಬಂಧವೇ ಇಲ್ಲ, ಯಾಕೆ ನನ್ನ ಬಗ್ಗೆ ಟೀಕೆ ಮಾಡಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ, ನಾನು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೇನೆ ಅನ್ನುವ ಮೂಲಕ ಟಬುರಾವ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ ಅಂತ ಹೇಳಿದರು. ಏನಕ್ಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾನು ರಾಜಕೀಯದಲ್ಲಿಲ್ಲ. ನಾನು ಆರ್ ಗುಂಡೂರಾವ್ ಫೌಂಡೇಶನ್ ನಡೆಸ್ತಾ ಇದ್ದೀನಿ. ಅಲ್ಲಿಂದ ನಾವು ಭಾಳ ಕಾರ್ಯಗಳು ಮಾಡ್ತೀವಿ. ಹಿಂದೂಸ್ಗೆ, ಎಲ್ಲ ಜಾತಿಗಳಿಗೆ, ಮುಸ್ಲಿಮ್ಸ್ಗೆ, ಅದಕ್ಕೆ ನನಗೇನಕ್ಕೆ ಎಳ್ದಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಮನೆ ಯಾರೋ ಹೆಂಡತಿಗೆ, ಯಾರೋ ಮಕ್ಕಳ ಬಗ್ಗೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ? ಅದೇನ ರಾಜಕೀಯ ಬಿ ಜೆ ಪಿದು? ಇಶ್ಯೂಸ್ ಬಗ್ಗೆ ಮಾತಾಡ್ಬೋದು. ಅವರು ಭಾರತ್ ಮಾತಾ ಅಂತ ಹೇಳ್ತಾರೆ, ಅಂದರೆ ಏನು ಹೆಂಗಸರಿಗೆ ಮರ್ಯಾದೆ ಕೊಡೋಕ್ಕಾಗಲ್ವ ಅವ್ರಿಗೆ? ಅದಕ್ಕೂ ನಾನು ರಾಜಕೀಯದಲ್ಲೂ ಇಲ್ಲ. ನಾನು FIR ಮಾಡೋಕ್ಕೆ ಹೇಳಿದ್ದೀನಿ ಅವ್ರಿಗೆ. ಆಮೇಲೆ ನಾನು ಎನಿವೇ ಕ್ರಿಮಿನಲ್ ಡೆಫಮೇಷನ್ ಆಗ್ತಾಯಿದ್ದೀನಿ. ಯಾಕಂದರೆ ಇದು ಸಾಕಾಗಿದೆ ನನಗೆ. ದಿನೇಶ್ ಒಬ್ಬರು ಪೊಲಿಟಿಷಿಯನ್ ಇದ್ದಾರೆ, ಅವ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡ್ರೆ ಪರವಾಗಿಲ್ಲ. ನನಗೆ ಎಳೆಯೋದು ನನಗಿಷ್ಟ. ಅದು ಬೇರೆ ಈ ಮುಸ್ಲಿಂ ಕಾರ್ಡ್ ಆಡಿ ಇದು ಸಾಕಾಗ್ಬಿಟ್ಟಿದೆ. ಇದು ಎಷ್ಟಂತ ಆಡ್ತೀರಾ? ಇದು FIR ಮಾಡ್ತಾರಂತ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ದಿನೇಶ್ ಗುಂಡೂರಾವ್ ಅವರ ಪತ್ನಿ ಹೇಳುವಂಥ ವಿಚಾರ ಸರಿ ಇದೆ. ಒಬ್ಬ ವೈಯಕ್ತಿಕವಾಗಿ, ರಾಜಕೀಯವಾಗಿ ಏನೆಲ್ಲ ಮಾತಾಡ್ತೀವಿ ಅಂತ ಹೇಳಿದ್ರೆ ಲಂಗು ಲಗಾಮ್ ಇಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಒಂದು ಪ್ರಕರಣ ಇಂಥ ಲಂಗು ಲಗಾಮ್ ಇಲ್ಲದೆ ಬಾಯಿ ಹರಿಬಿಡುವಂಥವ್ರಿಗೆ ಒಂದು ಎಚ್ಚರಿಕೆ ಪಾಠ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಸಂತೋಷ್. ಖಂಡಿತವಾಗಿ ದರ್ಶನ ಏನಂತ ಹೇಳಿದ್ರೆ, ರಾಜಕೀಯ ಮಾಡುವಂತ ಸಂದರ್ಭದಲ್ಲಿ ನಾಯಕರು ಮನಸ್ಸಚ್ಚೆ ಮಾತನಾಡ್ತಾರೆ, ನಾಲ್ಗೆನ ಹರಿಬಿಡುವಂಥದ್ದು. ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ಯತ್ನಾಳ್ ಅವರು ಮಾತನಾಡಿರುವಂತಹ ವಿಚಾರವನ್ನು ತೆಗೆದುಕೊಂಡು ದಿನೇಶ್ ಗುಂಡೂರಾವ್ ಕೂಡ ಪಬ್ಲಿಕ್ ಲೈಫ್ ನಲ್ಲಿ ಇದ್ದಾರೆ, ಯತ್ನಾಳ್ ಅವರು ಇದ್ದಾರೆ, ಅವರವ್ರು ಏನಾದ್ರು ಮಾತಾಡ್ಕೊಳ್ಳಿ, ಮನೆಯನ್ನ ವಿಚಾರವನ್ನ ಮಾತಾಡೋದು ಎಷ್ಟು ಸರಿ ಅನ್ನೋದು ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಬು ಗುಂಡೂರಾವ್ ಅವರ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ನೀಡಿದಂತ ಹೇಳಿಕೆ ಏನಿತ್ತು, ಆ ಹೇಳಿಕೆಯನ್ನ ಇಟ್ಕೊಂಡು ಇವತ್ತು ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಈ ದೂರನ್ನ ಕೊಟ್ಟ ಬಳಿಕ ಸಂಜಯ್ ನಗರ ಪೊಲೀಸರು ಪ್ರಕರಣವನ್ನ ಮಾಡ್ಕೊಳ್ಳಿಕ್ಕೆ ಒಂದು ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು, ಅಂದ್ರೆ ಕಾನೂನು ಸಲಹೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಯತ್ನಾಳ್ ಅವರು ಹೇಳಿರುವಂತ ಹೇಳಿಕೆ ಏನಿದೆ ಅದನ್ನು ಕೂಡ ಮೊದಲು ಆ ವಿಡಿಯೋನ ತೆಗೆದುಕೊಂಡು ಅವರು ಗಮನಿಸಬೇಕಾಗತ್ತೆ. ಇವರು ಆರೋಪ ಏನ್ ಮಾಡಿದ್ದಾರೆ, ಅರ್ಧ ಪಾಕಿಸ್ತಾನ ನಿಮ್ಮ ಮನೆಯಲ್ಲಿದೆ ಅಂತ ಹೇಳಿ ಆ ಹೇಳಿಕೆಯನ್ನ ನೀಡಿದ್ರು ಯತ್ನಾಳ್ ಅಂತ. ಸೊ ಅದರ ಅರ್ಥ ಏನು? ಈ ರೀತಿಯಾಗಿ ತಪ್ಪು ಹೇಳಿಕೆಗಳನ್ನ ಕೊಡುವಂತದ್ದು ಎಷ್ಟು ಸರಿ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿರುವಂತದ್ದು. ರಾಜಕೀಯವನ್ನ ರಾಜಕೀಯ ರೀತಿಯಲ್ಲೇ ಮಾಡ್ಲಿ, ಯಾರನ್ನು ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಅನ್ನ ಮಾಡಬಾರ್ದು ಅಂತ ಹೇಳಿ ಅವರು ಆರೋಪನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ದೂರನ್ನ ಸಂಜಯ್ ನಗರ ಪೊಲೀಸರು ಸ್ವೀಕಾರ ಮಾಡಿದ್ದಾರೆ. ಇದಾದ ಬಳಿಕ ಒಂದು ಪ್ರೋಸೆಸ್ ಆಗುತ್ತೆ. ಅಂದ್ರೆ ಯತ್ನಾಳ್ ಅವರು ಎಲ್ಲಿ ಮಾತನಾಡಿದ್ದಾರೆ, ಯಾವ ಸಭೆಯಲ್ಲಿ ಮಾತನಾಡಿದ್ದಾರೆ, ಯಾವಾಗ ಮಾತನಾಡಿದ್ದಾರೆ, ಸೊ ಎಲ್ಲಾ ವಿಡಿಯೋಗಳನ್ನು ತೆಗೆದುಕೊಂಡು ಅವರು ಪರಿಶೀಲನೆಯನ್ನ ಮಾಡ್ಬೇಕಾಗತ್ತೆ. ಪರಿಶೀಲನೆ ಮಾಡಿದ ಬಳಿಕ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಕೊಡುವ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಆಧಾರವಾಗಿ ಮುಂದಿಟ್ಕೊಂಡು ಅವರು ಹೇಳಿಕೆ ನೀಡಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇದೆ, ಸರಿ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಿ ಅವರ ವಿರುದ್ಧ ಪ್ರಕರಣ ದಾಖಲಾಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ಪ್ರಕರಣ ದಾಖಲಾದ್ರೆ ಇದು ಕೂಡ ಯತ್ನಾಳ್ ಅವರಿಗೆ ಸಂಕಷ್ಟ ಆಗುವಂತ ಸಾಧ್ಯತೆ ಇರುವಂತದ್ದು.